ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರು, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಇದು ಬಿಡಿಎ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮಗೆ BSK ಥರ್ಡ್ ಬ್ಲಾಕ್ ಅಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದ್ದು, ಉತ್ರಳ್ಳಿ ಮೈನ್ ರೋಡ್, ಇಂದ್ರಪ್ರಸ್ಥ ಹೋಟೆಲ್, ಪ್ರೆಸಿಡೆನ್ಸಿ ಸ್ಕೂಲು, NPS ಸ್ಕೂಲ್ಗಳ ನಮಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಹಾಗೆ 100 ಫೀಟ್ ರೋಡ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಬರೋದ್ರಿಂದ ಕನೆಕ್ಟಿವಿಟಿಗಳಿಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಜೊತೆಗೆ ಉತ್ರಳ್ಳಿ ಮೈನ್ ರೋಡ್ ಅಲ್ಲಿ ಬರುವಂತಹ ಇಂದ್ರಪ್ರಸ್ಥ ಹೋಟೆಲ್, RR ನಗರ್ಗೆ ಕನೆಕ್ಟಿವಿಟಿ, BGS ಕಾಲೇಜು ಅಂಡ್ JSS ಕಾಲೇಜು ಕೂಡ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಇನ್ನು ಮನೆ ಬಗ್ಗೆ ಮಾತಾಡೋದಾದ್ರೆ, ಇದು ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗು ವಿತ್ ಕಾವೇರಿ, ವಿತ್ ಬೋರ್ವೆಲ್, ಸಂಪ್ಗೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಹಾಲು, ಕಿಚನ್, ಪೂಜಾ, ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಪ್ಲಸ್ ಡೈನಿಂಗ್ ಏರಿಯಾಗೂ ಕೂಡ ನಮಗೆ ಒಂದು ಪ್ರಾವಿಷನ್ ಮಾಡಿ. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮು, ಥರ್ಡ್ ಫ್ಲೋರ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಒಂದು ಹೋಮ್ ಥಿಯೇಟರ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಲ್ಯಾವಿಶ್ ಆಗಿ ಕಟ್ಟಿರುವಂತಹ ಮನೆ ಮಾರಾಟಕ್ಕಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ 95% ಡೆವಲಪ್ಮೆಂಟ್ ಆಗಿರುವಂತಹ ಜಾಗದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಕನೆಕ್ಟಿವಿಟಿಗಳಿಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಹಾಗೆ ಈ ಮನೆದು ಎಲಿವೇಶನ್ ನೋಡೋದಾದ್ರೆ, ಈಗ ಪ್ರೆಸೆಂಟ್ ಏನು ಟ್ರೆಂಡಿಂಗ್ ಇದೆ ಅದೇ ಟ್ರೆಂಡಿಂಗ್ ಅಲ್ಲಿ ನಮಗೆ ಎಲಿವೇಶನ್ ನಮಗೆ ಬಿಲ್ಡ್ ಮಾಡಿದ್ದಾರೆ. ನೇಮ್ ಬೋರ್ಡ್ಗೂ ಕೂಡ ನಮಗೊಂದು ಪ್ರಾವಿಷನ್ ನಮಗೆ ಮಾಡಿಕೊಟ್ಟಿರುವಂತದ್ದು. ಲವ್ಲಿ ಮನೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ, ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಈಗ ಎಕ್ಸಾಕ್ಟ್ ಮನೆ ಒಳಗಡೆ ಇರುವಂತಹ ಕಾರ್ ಪಾರ್ಕಿಂಗ್ ಒಳಗಡೆ ಇದ್ದೀನಿ. ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿರೋದ್ರಿಂದ ಆರಾಮಾಗಿ 2 ಕಾರ್ಗಳ ಜೊತೆಗೆ 5 ರಿಂದ 6 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇದು ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಈ ಪೋರ್ಷನ್ ಅಲ್ಲಿ ನಮಗೆ ಎಂಟ್ರೆನ್ಸ್ ಅಲ್ಲೇ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಈ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ವಾಟರ್ ಸೋರ್ಸ್ ಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಇನ್ನ ಗೇಟ್ ಕೂಡ ನೋಡಬಹುದು, ಫುಲ್ ಕವರ್ಡ್ ಆಗಿರುವಂತಹ ಗೇಟ್. ಹೆವಿ ಗೇಜ್ ಅಲ್ಲಿ MS ವರ್ಕ್ ಅಲ್ಲಿ ವಿತ್ ಲೇಸರ್ ಕಟಿಂಗ್ ಅಲ್ಲಿ ಒಳ್ಳೆ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಈ ಪೋರ್ಷನ್ ಅಲ್ಲಿ ಇದೆ. ಈ ರೈಟ್ ಸೈಡ್ ಅಲ್ಲಿ ನೋಡಬಹುದು, ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಕಾವೇರಿ ಮೀಟರ್ಗೂ ಕೂಡ ನಮಗೆ ಇಲ್ಲಿ 2 ಪೈಪ್ ಬಿಟ್ಟಿದಾರಲ್ಲ, ಇದು ಬಂದು ನಮಗೆ ಕಾವೇರಿ ಪ್ರಾವಿಷನ್ ಗೆ ಮಾಡಿರುವಂತದ್ದು. ವಿತ್ ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಮೇಂಟೆನೆನ್ಸ್ ವೈಸ್ ಅಲ್ಲಿ ಕೂಡ ಪಾರ್ಕಿಂಗ್ ವಾಲ್ ಗಳಿಗೆ 2x4 ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಿತ್ ಚೇಂಬರ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಜೊತೆಗೆ ಮನೆ ಹಿಂದೆಗಡೆ ಕೂಡ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿ ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಕೂಡ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇದು ಸೆಟ್ ಬ್ಯಾಕ್ ಹೋಗುವಂತಹ ಗೇಟು. ಪಾರ್ಕಿಂಗ್ ನೋಡಿ ಎಷ್ಟು ತುಂಬಾ ವಿಶಾಲವಾಗಿದೆ. ಜೊತೆಗೆ ಫ್ಲೋರಿಂಗ್ ಕೂಡ ನಮಗೆ ಆಂಟಿ ಸ್ಕೈಡ್ ವೆಟ್ರೋಫೈ ಟೈಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಮತ್ತೆ ಈ ಪಾರ್ಕಿಂಗ್ ಮೇಂಟೆನೆನ್ಸ್ ಗೋಸ್ಕರ 2 ಟ್ಯಾಪ್ ವ್ಯವಸ್ಥೆ ಕೂಡ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಬರುವಂತಹ ಕಾರ್ ಪಾರ್ಕಿಂಗು. ಜೊತೆಗೆ UPS ಪಾಯಿಂಟ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿ ವಿತ್ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಇನ್ನು ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಏನ್ ಸ್ಟೇರ್ ಕೇಸ್ ಇದೆ ಅದು ಕೂಡ ನಮಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸೆಂಟ್ರಲಿ ರೆಡ್ ಕಲರ್ ಕ್ವಾರ್ಡ್ಸ್ ಕೂಡ ನಮಗೆ ಒಂದು ಡಿಸೈನ್ ಅಲ್ಲಿ ಇರಲಿ ಅನ್ನೋ ಒಂದು ಪರ್ಪಸ್ ಗೆ ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಮತ್ತೆ ಕೆಳಗಡೆ ಗ್ರಾನೈಟ್ ಬರುತ್ತೆ, ಕೆಳಗಡೆ ಕ್ವಾರ್ಡ್ಸ್ ಮೆಟೀರಿಯಲ್ ಬರುತ್ತೆ. ಟೋಟಲ್ ನಮಗೆ 45 mm ಗ್ರಾನೈಟ್ ನಮಗೆ ಬರುವಂತದ್ದು. ಈ ಸ್ಟೇರ್ ಕೇಸು ಟೋಟಲ್ ನಮಗೆ 4 ಅಡಿ ಬರುತ್ತೆ. ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ಮೇಂಟೆನೆನ್ಸ್ ಗೆ ಮತ್ತೆ ಎಲಿವೇಶನ್ ಲುಕ್ ವೈಸ್ ಅಲ್ಲಿ ನಮಗೆ 2x4 ವೆಟ್ರೋಫೈ ಟೈಲ್ಸ್ ನ ವಾಲ್ ಗಳಿಗೆ ವಾಲ್ ಕ್ಲೇಡಿಂಗ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಸ್ಟ್ರಕ್ಚರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಇದು ಕೂಡ ನೋಡಿ ಅರೌಂಡ್ ನಮಗೆ 3 ಫೀಟ್ ಬರುತ್ತೆ ಸ್ಟೇರ್ ಕೇಸು. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ WPC ವರ್ಕ್ ವಿತ್ LED ಲೈಟ್. ಎಲಿವೇಶನ್ ಗೆ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ನಮಗೆ ಟಫಂಗಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಫ್ರಂಟ್ ಎಲಿವೇಶನ್ ವೈಸ್ ಅಲ್ಲಿ ನಮಗೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮನೆಗಳಿಗೆ ಯೂಸ್ ಮಾಡಿರೋ ವುಡ್ ಎಲ್ಲ ನಮಗೆ ಟೀಕ್ ವುಡ್ ಆಗುತ್ತೆ. ಬನ್ನಿ ವೀಕ್ಷಕರೇ, ತುಂಬಾ ಲಾವಿಶ್ ಆಗಿ ಬಿಲ್ಡ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್ ನ ನೋಡೋಣ. ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಮನೆ ಒಳಗಡೆ ಎಂಟ್ರಿ ಆದ್ರೆ ಈ ತರ ಇದೆ. ಮೈನ್ ಡೋರ್ ನಮಗೆ ಟೋಟಲ್ 8 ಫೀಟ್ ಅಡಿ ಇದೆ. ನಮಗೆ 8 ಅಡಿಗಳ ಉದ್ದದಲ್ಲಿ ವಾಸ್ಕಲ್ ಮಾಡಿರುವಂತದ್ದು. 4x9 ಸೈಜ್ ಅಲ್ಲಿ ಇರುವಂತಹ ವಾಸ್ಕಲ್ ಇದು. ಡೋರ್ ಕೂಡ ಅಷ್ಟೇ ತುಂಬಾ ಉದ್ದಕ್ಕೆ, ತುಂಬಾ ಅಗಲವಾಗಿ, ತುಂಬಾ ಬಿಗ್ ಸೈಜ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಎಷ್ಟು ಸೈಜ್ ಇದೆ ನೋಡಿ. ಟೋಟಲ್ ನಮಗೆ 2 ಇಂಚು ಹತ್ತತ್ರ ನಮಗೆ ಇದು ಡೋರ್ ಇರುವಂತದ್ದು. 2 ಲಾಕ್ ಕೂಡ ನಮಗೆ ಕೊಟ್ಟಿದ್ದಾರೆ. ಮತ್ತೆ ಕಾರಿಡಾರ್ ನೋಡಿ, ಈ ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಮತ್ತೆ ನಾರ್ತ್ ಈಸ್ಟ್ ನ ಬೆಳೆಸಿರೋದ್ರಿಂದ ಆರಾಮಾಗಿ ಈ ಓಪನ್ ಸ್ಪೇಸ್ ಏನಿದೆ
ಈ ಪೋರ್ಷನ್ ಅಲ್ಲೆಲ್ಲ ನಾವು ಪಾಟ್ಗಳನ್ನ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾ ಜಾಗ ಈ ಕಾರಿಡಾರ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ವೀಕ್ಷಕರೇ, ಮನೆ ಒಳಗಡೆ ಬಂದ್ರೆ ನೋಡ್ಬೋದು ವಾಲ್ಗಳಿಗೆಲ್ಲ ನಮ್ಗೆ ವೆನಿರ್ ಶೀಟ್ ವುಡ್ ಪ್ಯಾನಲ್ ನ ಮಾಡಿದ್ದಾರೆ. ತುಂಬಾ ಗ್ರ್ಯಾಂಡ್ ಆಗಿ ನಮ್ಗೆ ಕಾಣಿಸ್ತಾ ಇದೆ. ಇನ್ನು ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್, ಒಂದು ಝೂಮರ್ ಲೈಟ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗಿದೆ. ಆ ಟಿವಿ ಯೂನಿಟ್ ಕೂಡ ನೋಡಬಹುದು ನಮ್ಗೆ ಆ ವುಡ್ ಪ್ಯಾನಲ್ ಗೆ ನಮ್ಗೆ ಮರ್ಜ್ ಆಗಿರೋ ತರ ಇದೆ. ಬಟ್ ಬಾರ್ಡರ್ ಅಲ್ಲಿ ನಮ್ಗೆ ಡಿಸೈನ್ ಒಂದು ಬಾರ್ಡರ್ ಕೂಡ ನಮ್ಗೆ ತಗೊಂಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇದೆಲ್ಲ ಫುಲ್ ನಮ್ಗೆ ಪಾಲಿಶ್ ಬರುತ್ತೆ ನಮ್ಗೆ. ಇದೆಲ್ಲ ವೆನಿರ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ನಮ್ಗೆ ಯೂಸ್ ಮಾಡಿರುವಂತದ್ದು ವಿತ್ ಟಿವಿ ಯೂನಿಟ್. ಈ ಟಿವಿ ಯೂನಿಟ್ ಅಲ್ಲಿ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡಬಹುದು. ಅಷ್ಟು ಜಾಗ ಈ ಟಿವಿ ಯೂನಿಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ನಮ್ಮ ಮಾಮೂಲಿ ಸ್ಟೋರೇಜ್ ಗೆ ಡ್ರಾಯರ್ ಬಾಕ್ಸ್, ಸೆಟಪ್ ಬಾಕ್ಸ್ ಗಳು ಮತ್ತೆ CC ಕ್ಯಾಮ್ರಾ ರಿಸೀವರ್ ಎಲ್ಲ ನಾವು ಈ ಪೋರ್ಷನ್ ಅಲ್ಲಿ ಬೇಕಾದ್ರೆ ನಾವು ಯೂಸ್ ಮಾಡಬಹುದು. ಇದು ಬಂದು ನಮಗೆ ಗ್ಲಾಸ್ ಡೋರ್ ಕೊಟ್ಟಿರುವಂತದ್ದು. ಟೋಟಲ್ ನೋಡಿ ನಮ್ಗೆ ಹಾಲು ಇಷ್ಟು ಉದ್ದ ಬರುತ್ತೆ. ಇನ್ ಕೇಸ್ ಏನಾದ್ರೂ ನಾವು ಎರಡ್ ಸೈಡ್ ಅಲ್ಲೂ ಕೂಡ ನಾವು ಸೋಫಾನ ಬೈಫರ್ಕೇಶನ್ ನ ಮಾಡ್ಕೊಬಹುದು. ಆ ಪೋರ್ಷನ್ ಅಲ್ಲಿ ಏನು ಇಂಟೀರಿಯರ್ ವರ್ಕ್ ಆಗಿದೆಯಲ್ಲ ಅಲ್ಲಿ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾ ಹಾಕ್ಬೋದು. ಅಲ್ಲೂ ಬೇಡ ಅಂದ್ರೆ ಈ ಓಪನ್ ಸ್ಪೇಸ್ ಏನಿದೆ ಇಲ್ಲೂ ಕೂಡ ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಹಾಕ್ಬೋದು. ಇನ್ ಕೇಸ್ ಆ ಪೋರ್ಷನ್ ಅಲ್ಲಿ ಏನಾದ್ರು ಅಕ್ವೇರಿಯಂ ಏನಾದ್ರು ಇಟ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಮನೆಗೆ ಅಂದ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ದೊಡ್ಡದಾಗಿ ಅಷ್ಟು ವಿಶಾಲವಾಗಿ ಈ ಲಿವಿಂಗ್ ರೂಮ್ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಆ ಎಂಟ್ರೆನ್ಸ್ ಟಿವಿ ಯೂನಿಟ್ ಎಲ್ಲ ನಮ್ಗೆ ವಿತ್ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಲೆಕ್ಸುರಿ ಆಗಿ ತಗೊಂಡಿರುವಂತದ್ದು. ಎಕ್ಸಾಕ್ಟ್ ನಮ್ಗೆ ಸೌತ್ ಈಸ್ಟ್ ಕಾರ್ನರ್ ಆಗ್ನೇಯ ಏನ್ ಬರುತ್ತೆ ಆಗ್ನೇಯದಲ್ಲಿ ನಮ್ಗೆ ಕಿಚನ್ ಪ್ರಾವಿಷನ್ ಈ ಈಸ್ಟ್ ಫೇಸಿಂಗ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಕಿಚನ್ ಈ ತರ ಏರಿಯಾ ಇದೆ. ಈ ಪೋರ್ಷನ್ ಫುಲ್ ಬಂದು ನಮ್ಗೆ ಗ್ಲಾಸ್ ಡೋರ್ ಗಳು ಬರುತ್ತೆ ವಿತ್ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಇನ್ನ ಮೇಂಟೆನೆನ್ಸ್ ಗೋಸ್ಕರ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಡಿಸೈನ್ ಗೋಸ್ಕರ ಮತ್ತೆ ಗ್ರಾನೈಟ್ ಗೋಸ್ಕರ ಈ ಪೋರ್ಷನ್ ಸ್ಲಾಬ್ ಬಂದು ನಮ್ಗೆ ಕ್ವಾರ್ಟ್ಸ್ ನ ಯೂಸ್ ಮಾಡಿದ್ದಾರೆ. ಕ್ವಾರ್ಟ್ಸ್ ಕೆಳಗಡೆ ಬಂದ್ಬಿಟ್ಟು ನಮ್ಗೆ ಮಾಡ್ಯುಲರ್ ಕಿಚನ್ ಪ್ರಾವಿಷನ್ ಮಾಡಿ ಟೆಂಡಮ್ ಬಾಕ್ಸ್ ಗಳು ಮತ್ತೆ SS ಬ್ಯಾಸ್ಕೆಟ್ ಪ್ರಾವಿಷನ್ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಇನ್ನು ಮಾಮೂಲಿ ಮೇಲ್ಗಡೆ ಲಾಫ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಲಾಫ್ಟ್ ವರ್ಕ್ ಕೆಳಗಡೆ ನಮ್ಗೆ ವಿತ್ ಡಿಸೈನ್ ವರ್ಕ್ ಅಲ್ಲಿ ಮತ್ತೆ ಲುಕ್ ಗೋಸ್ಕರ ನಮ್ಗೊಂದು ವಾರ್ಮ್ ಲೈಟ್ ಇರುವಂತಹ ಒಂದು ಪ್ರೊಫೈಲ್ ಲೈಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಈಸ್ಟ್ ಫೇಸಿಂಗ್ ಅಲ್ಲಿ ಎಕ್ಸಾಕ್ಟ್ ಆಗಿ ನಮ್ಗೆ ವಾಸ್ತು ವೈಸ್ ಅಲ್ಲಿ ಕಟ್ಟಿರುವಂತದ್ದು, ಚಿಮ್ಮಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೆ ಆಕ್ವಾ ಗಾರ್ಡ್ಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ವೆಂಟಿಲೇಷನ್ ಏನು ವಿಂಡೋ ಇದೆ ಇದು ಕೂಡ ನಮ್ಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಟೋಟಲ್ ನಮ್ಗೆ ಸ್ಪೇರ್ ಆಗಿ ಬರುತ್ತೆ. ಮೂರ್ ಸೈಡ್ ಕೂಡ ನಮ್ಗೆ ಕಿಚನ್ ಗೆ ಪ್ರಾವಿಷನ್ ಮಾಡಿ ವಿತ್ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಚೆನ್ನಾಗಿದೆ. ಇನ್ ಕೇಸ್ ಏನಾದ್ರು ನಾವು ಫ್ರಿಡ್ಜ್ ಏನಾದ್ರು ಇಟ್ಕೊಳ್ತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಫ್ರಿಡ್ಜ್ ನ ಹೋಗ್ಬೋದು. ಅದಕ್ಕೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಿ ವಿತ್ ವೆನಿರ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿ ಟೋಟಲ್ ಮೂರು ಫೋಟೋ ಫ್ರೇಮ್ ವರ್ಕ್ಗಳು ಕೂಡ ನಮ್ಗೆ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ನಮ್ಗೆ ಡಿಸೈನ್ ಇರುವಂತಹ ಒಂದು ಗ್ಲಾಸ್ ಕೂಡ ನಮ್ಗೆ ಹಾಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಎಲ್ಲಿ ಯಾವ ಮೂಲೆಯಲ್ಲಿ ಯಾವ ತರ ಡಿಸೈನ್ ವರ್ಕ್ಗಳು ಮಾಡ್ಬೋದು, ಮನೆಗೆ ಎಷ್ಟು ಅಂದ ಹೆಚ್ಚಿಸಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಮನೆನ ಬಿಲ್ಡ್ ಮಾಡಿರುವಂತದ್ದು. ತುಂಬಾ ಬ್ಯೂಟಿಫುಲ್ ಆಗಿ ನಮ್ಗೆ ಬಂದಿದೆ ಅಂತಾನೆ ಹೇಳ್ಬೋದು. ಸಗಲಾಗಿದೆ. ಇದು ಬಂದು ಪೂಜಾ ಮನೆ. ಫ್ರಂಟ್ ಎಲಿವೇಶನ್ ಅಲ್ಲಿ ನಮ್ಗೆ ಫುಲ್ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ ವಿತ್ ಟಫನ್ ಗ್ಲಾಸ್. ಅದು ಕೂಡ ನಮ್ಗೆ ಅಚಿಂಗ್ ಆಗಿರುವಂತದ್ದು. ಒಬ್ರು ಕುತ್ಕೋಬಹುದು ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಇನ್ನು ವಾಲ್ಗಳಿಗೆ 2x4 ವೆಟ್ರೋಫೈಟ್ ಟೈಲ್ಸ್ಗೂ ನಮ್ಗೆ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಒಂದು ವರ್ಕ್ ಕೂಡ ನಾವು ನೋಡಬಹುದು. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಓಪನ್ ಸ್ಪೇಸ್ ಏನಿದೆ ಈ ಸ್ಪೇಸ್ ಅಲ್ಲಿ ಆರಾಮಾಗಿ ಒಬ್ರು ಕುತ್ಕೋಬಹುದು ಅಷ್ಟು ಜಾಗ ಈ ಪೂಜಾ ಮನೆಗೆ ಬಿಲ್ಡ್ ಮಾಡಿದ್ದಾರೆ. ವಿತ್ ನಮ್ಗೆ ಸ್ಟೋರೇಜ್ ಗೆ ಈ ಪೋರ್ಷನ್ ಒಂದು ಡ್ರಾಯರ್ ಬಾಕ್ಸ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ವರ್ಕ್ ನೋಡಿ, ಇದು ವೆನಿರ್ ಶೀಟ್, ಇದು ಟೀಕ್ವುಡ್. ಇದಕ್ಕೇನ್ ವರ್ಕ್ ಆಗಿದೆಯೋ ಇದೇ ವರ್ಕ್ ಅಷ್ಟಾಗಿದೆ. ಸೇಮ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಶೀಟ್ಗೂ ಮತ್ತೆ ವಿತ್ ಟೀಕ್ವುಡ್ಗೂ ಅಷ್ಟು ಕ್ಲೀನ್ ಆಗಿ ಅಷ್ಟು ಪರ್ಫೆಕ್ಟ್ ಆಗಿ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಲವ್ಲಿ ಆಗಿ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಪೂಜಾ ಮನೆ ಪಕ್ಕದಲ್ಲಿ ಈ ಸೈಡ್ ಅಲ್ಲಿ ನೋಡಿ ಒಂದು ವಾಲ್ ಪೇಪರ್ ವರ್ಕ್ ಆಗಿದೆ. ಮೇಲ್ಗಡೆ ಈ ಬಾರ್ಡರ್ ಅಲ್ಲಿ ನಮ್ಗೆ ಈ ವೆನಿರ್ ಶೀಟ್ ವರ್ಕ್ ನಮ್ಗೆ ಕಂಪ್ಲೀಟ್ ಮಾಡಿದ್ದಾರೆ. ಈ ಬೀಮ್ಗೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಡಾರ್ಕ್ ಕಲರ್ ಇರುವಂತಹ ಒಂದು ವೆನಿರ್ ಶೀಟ್ ನ ತಗೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ಲವ್ಲಿ ಆಗಿದೆ. ವಾಲ್ ಪೇಪರ್ ನೋಡಿ ಈ ತರ ಇದೆ, ಸಖತ್ತಾಗಿದೆ. ತುಂಬಾ ಖುಷಿ ಆಯ್ತು. ಒಂದೊಳ್ಳೆ ಸೀನರಿನ ಚಾಯ್ಸ್ ಮಾಡಿ ಈ ವಾಲ್ ಪೇಪರ್ಗೆ ಮಾಡಿರುವಂತದ್ದು. ಇದು ದೇವ್ರ ಮನೆ ಗೋಡೆ, ಇದು ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ. ಆಮೇಲೆ ಈ ಪೋರ್ಷನ್ ಅಲ್ಲಿ ನೋಡಿ ಇದು ಬಂದು ನಮ್ಗೆ ಡೈನಿಂಗ್ ಏರಿಯಾ ಬರುತ್ತೆ. ಈ ಡೈನಿಂಗ್ ಏರಿಯಾದಲ್ಲಿ ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡ್ಬೋದು ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಮಾಮೂಲಿ ವಾಲು ಇದು ಪೈಂಟ್ ಆಗಿದೆ. ಇದು ನಿಮ್ಗೆ ನೋಡೋದಕ್ಕೆ ಜಸ್ಟ್ ಒಂದು ವಾಲ್ ಪೇಪರ್ ಡಿಸೈನ್ ಅಲ್ಲಿ ಈ ತರ ಕಾಣಿಸ್ತದೆ. ಬಟ್ ಇದು ವಾಲ್ ಪೇಪರ್ ಅಲ್ಲ, ಇದು ಸ್ಟೋನ್. ಇದು ಸ್ಟೋನ್ ವರ್ಕ್. ಇದನ್ನ ಮುಟ್ಟಿದ್ರೆ ತುಂಬಾ ಫೀಲ್ ಆಗುತ್ತೆ. ಫುಲ್ ರಫ್ನೆಸ್ ಇದೆ. ಇದೆಲ್ಲ ನಮ್ಗೆ ಪೈಂಟ್ ವರ್ಕ್ ಸ್ಟ್ರಕ್ಚರ್ ವರ್ಕ್ಗಳೆಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಫುಲ್ ನಮ್ಗೆ ಸ್ಟೋನ್ ವರ್ಕ್ ಬರುತ್ತೆ ಈ ಡೈನಿಂಗ್ ಏರಿಯಾದಲ್ಲಿ.
ಮಾಮೂಲಿ ವಾಲ್ಗೆ ಸ್ಟೋನ್ ವರ್ಕ್ ಕಂಪ್ಲೀಟ್ ಆಗಿದೆ, ಮತ್ತೆ ಸೀಲಿಂಗ್ ಅಲ್ಲಿ ಕೂಡ ವಿತ್ POP ವಿತ್ LED ಟೈಪ್ ಲೈಟ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೊಸಿಷನ್ ಅಲ್ಲಿ ಒಂದು ಕಾಮನ್ ಬಾತ್ರೂಮ್. ಈ ಕಾಮನ್ ಬಾತ್ರೂಮ್ ಅಲ್ಲಿ ನಮಗೆ ಟಾಪ್ ಟು ಬಾಟಮ್ ವರ್ಗು 2x4 ಬೆಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ ಗೆ ಎಕ್ಸಿಟ್ ಫ್ಯಾನ್ ಕೂಡ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ವಾಲ್ ಮೌಂಟೆಡ್ ಕಮೋಡ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಜಸ್ಟ್ ಟಾಯ್ಲೆಟ್ ಪರ್ಪಸ್ ಗೆ ಮಾಡಿರುವಂತದ್ದು ಅಷ್ಟೇ. ಇಲ್ಲಿ ಬಾತ್ ಎಲ್ಲ ಮಾಡೋದಕ್ಕೆ ಬರುದಿಲ್ಲ. ಜಸ್ಟ್ ಕಮೋಡ್ ಒಂದು ಪ್ರಾವಿಷನ್ ಮಾಡಿದ್ದಾರೆ, ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮತ್ತೆ ಜೊತೆಗೆ ಇಲ್ಲೂ ಕೂಡ ನಮ್ಗೊಂದು ಹ್ಯಾಂಡ್ ವಾಶ್ ಬಂದಿದೆ ಈ ಪೊಸಿಷನ್ ಅಲ್ಲಿ. ಮೇಲ್ಗಡೆ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ, ಬಟ್ ಇಲ್ಲಿ ನಮಗೆ ಸ್ಟೋರೇಜ್ ಬರುತ್ತಿಲ್ಲ. ಇದು ಬಂದು ನಮಗೆ ದೇವ್ರ ಮನೆ. ಇಲ್ಲಿ ಯಾವುದೇ ರೀತಿ ಮೇಲ್ಗಡೆ ಐಟಮ್ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಕೊಟ್ಟಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಬಟ್ ಈ ಓಪನ್ ಸ್ಪೇಸ್ ಅಲ್ಲಿ ನಮಗೆ ಸ್ಟೋರೇಜ್ ಇದೆ. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಬರುತ್ತೆ. ಇನ್ ಕೇಸ್ ಬೇಕು ಅಂದ್ರೆ ಯೂಸ್ ಮಾಡಬಹುದು, ಬೇಡ ಅಂದ್ರೆ ಬೇಡ. ಯಾವುದೇ ರೀತಿ ಬಾತ್ರೂಮ್ ವಾಲ್ ಆಗ್ಲಿ ಮತ್ತೆ ದೇವ್ರ ಮನೆ ವಾಲ್ ಆಗ್ಲಿ ಯಾವುದೇ ರೀತಿ ಟಚ್ ಇಲ್ಲ. ನಾನು ಪಾರ್ಕಿಂಗ್ ಅಲ್ಲೇ ಹೇಳ್ದಂಗೆ 100% ವಾಸ್ತುನ ಮೇಂಟೈನ್ ಮಾಡಿ ಕ್ಲೀನ್ ಆಗಿ ಎಲ್ಲೆಲ್ಲಿ ಯಾವ ತರ ಡಿಸೈನ್ ವರ್ಕ್ ನ ಮಾಡಿದ್ರೆ ಮನೆ ಅಂದ ಚಂದ ಹೆಚ್ಚಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇ ಈ ಪ್ರಾಪರ್ಟಿನ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಕಿಚನ್ ಇದೆಯಾ, ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮ್ಗೊಂದು ಸ್ಟೋರೇಜ್ ತರ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಮಾಡಿದ್ದಾರೆ. ಇದನ್ನ ನಾವು ಬ್ರೇಕ್ಫಾಸ್ಟ್ ಟೇಬಲ್ ಆಗಿ ಕೂಡ ನಾವೇನಾದ್ರು ಕನ್ವರ್ಟ್ ನ ಮಾಡ್ಕೊಬಹುದು. ಈ ಸ್ಪೇಸ್ ಮಾತ್ರ ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕೊಮಡೇಷನ್ ಇದೆ, ಚೆನ್ನಾಗಿದೆ. ಬನ್ನಿ ವೀಕ್ಷಕರು, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸ್ಪೇಷಿಯಸ್ ಆಗಿ ನಮ್ಗೆ ಈ ಸ್ಟೇರ್ ಕೇಸ್ ನ ಬಿಲ್ಡ್ ಮಾಡಿದ್ದಾರೆ. ಇದು ಎಂಟ್ರಿ ಆಗ್ತಿದ್ದಂಗೆ 2 ಮಾಸ್ಟರ್ ಬೆಡ್ರೂಮ್ ಗಳು ಬರುತ್ತೆ. ಈಗ ನಾವು ನೋಡ್ತಾ ಇರುವಂತದ್ದು ಎಕ್ಸಾಕ್ಟ್ ಸೌತ್ ವೆಸ್ಟ್ ಕಾರ್ನರ್ ಕುಬೇರನ್ ಮೂಲೆಯಲ್ಲಿ ಬರುವಂತಹ ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್ ಇದು. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೋಡಬಹುದು ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ವಾಲ್ ಪೇಪರ್ ವಿತ್ ಇಂಟೀರಿಯರ್ ವರ್ಕ್ ನಮಗೆ ಮಿಕ್ಸ್ ಮಾಡಿರುವಂತದ್ದು. ಆ ಇಂಟೀರಿಯರ್ ವರ್ಕ್ ಹಾಗೆ ಕಂಪ್ಲೀಟ್ ಆಗಿ ಹಿಂಗೆ ಸೀಲಿಂಗ್ ವರ್ಗು ತಗೊಂಡೋಗಿದ್ದಾರೆ. ಇಲ್ಲಿ ಸ್ಕ್ವೇರ್ ಆಗಿ ಕಟ್ಟಾಗಿ ಮತ್ತೆ ಹಂಗೆ ಡ್ರಾಪ್ ಇಳಿಸಿದ್ದಾರೆ ಈ ಇಂಟೀರಿಯರ್. ಈ ಮೇಲೆ ಸೀಲಿಂಗ್ ಅಲ್ಲಿ ಇಂಟೀರಿಯರ್ ಪ್ಲಸ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ತಗೊಂಡಿದ್ದಾರೆ. ಅದಕ್ಕಿಂತ ನಮಗೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ವಿತ್ ಕಾಟು ವಿತ್ ಡ್ರಾಯರ್ ಬಾಕ್ಸ್, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡಬಹುದು. ಅಷ್ಟು ಜಾಗ ಈ ಟಿವಿ ಯೂನಿಟ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೆಳಗಡೆ ಟೋಟಲ್ ನಮಗೆ 2 + 2 4 2 + 6 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿ ಸೆಂಟ್ರಲ್ಲಿ ಒಂದು ಓಪನ್ ಬಿಟ್ಟಿದ್ದಾರೆ ನೋಡಿ. ಅಲ್ಲೇನಾದ್ರೂ ನಾವು ಡಿಸೈನ್ ಇರುವಂತಹ ಐಟಮ್ಸ್ ಗಳು ಕೂಡ ನಾವು ಮೌಂಟ್ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಈ ಟಿವಿ ಯೂನಿಟ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿಗೂ ಕೂಡ ನಮಗೊಂದು ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ. ಈ ಲೈಟ್ ಕೊಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇನ್ನು ಮಾಮೂಲಿ ಇದು ಡ್ರೆಸ್ಸಿಂಗ್ ಏರಿಯಾ, ಮಿರರ್ ಹಾಕೊಡ್ತಾರೆ. ಇದು ನಾಳೆ ಎಲ್ಲ ಅಂಡಿದಂಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ವಿಡಿಯೋ ನೋಡಿ ಈ ಮನೆಗೆ ವಿಸಿಟಿಂಗ್ ಬರೋ ಅಷ್ಟರಲ್ಲಿ ಮಿರರ್ ಕಂಪ್ಲೀಟ್ ಆಗಿ ನಿಂತಿರುತ್ತೆ. ಇದು ಡ್ರೆಸ್ಸಿಂಗ್ ಏರಿಯಾ ವಿತ್ ಮಿರರ್. ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜು, ಕೆಳಗಡೆ ಕೂಡ ನಮಗೆ ಒಂದು ಓಪನ್ ಅಂಡ್ ಕ್ಲೋಸ್ ಮಾಡುವಂತ ಸ್ಟೋರೇಜ್ ವಿತ್ 2 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನ ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಮೇಲ್ಗಡೆ ಕೂಡ ನಮಗೆ WPC ವರ್ಕ್ ಒಂದು ಕೊಟ್ಟಿದ್ದಾರೆ. ಅಲ್ಲಿವರೆಗೂ ನಮಗೆ 2x4 ಬೆಟರ್ ಪೆಟಲ್ಸ್ ನ ಯೂಸ್ ಮಾಡಿದರೆ. ವಾಲ್ ಮೌಂಟೆಡ್ ಕಮೋಡ್, ಹ್ಯಾಂಡ್ ವಾಶ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ನಾವು ಬೇಕು ಅಂದ್ರೆ ಪಾರ್ಟಿಷನ್ ಮಾಡ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಅಲ್ಲಿ ಪೈಪ್ ಕಾಣಿಸ್ತಿದೆಯಲ್ಲ, ಆ ಪೋರ್ಷನ್ ಅಲ್ಲಿ ನಾವು ಒಂದು ಗ್ಲಾಸ್ ಹಾಕಿಸ್ಕೊಂಡ್ರೆ ಆ ಕಡೆ ನಮ್ಗೆ ಡ್ರೈ, ಈ ಕಡೆ ಬೆಟ್ಟು, ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹೀಗೆ ಬರ್ಬೋದು. ಆ ತರ ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ಡೋರ್ ನೋಡ್ಬೋದು, ಬಾತ್ರೂಮ್ ಡೋರು ಈ ಪೋರ್ಷನ್ ಇಲ್ಲಿ ಪಾಲಿಶ್ ಆಗಿದೆ. ಹಿಂದೆಗಡೆ ನೋಡಿ, ಈ ಪೋರ್ಷನ್ ಅಲ್ಲಿ ನಮಗೆ ವಾಟರ್ ಪ್ರೂಫ್ ಬರುತ್ತೆ. ಇಷ್ಟು ನಮಗೆ ಬಾತ್ರೂಮ್ ಡೋರು. ಬಟ್ ರೂಮ್ಗಳ ಡೋರ್ ಎಲ್ಲ ಬೋತ್ ಸೈಡ್ 2 ಕಡೆ ಕೂಡ ನಮಗೆ ಪಾಲಿಶಿಂಗ್ ವರ್ಕ್ ಆಗುತ್ತೆ. ತುಂಬಾ ಯೋಚನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ವರ್ಕ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಬರ್ತದೆ, ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಇದು ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್. ಇದ್ರ ಆಪೋಸಿಟ್ ಅಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಒಂದು ಬಿಲ್ಡ್ ಮಾಡಿದ್ದಾರೆ. ಸಾಕಾಗಿದೆ. ಈ ಲ್ಯಾಮಿನೇಟ್, ಈ ವಾರ್ಡ್ರೋಬ್ ಡಿಸೈನ್ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ 7 ಮಾಡಿಸಿರೋ ತರನೇ ವರ್ಕ್ ನ ಮಾಡಿದ್ದಾರೆ. ಸಾಕಾಗಿದೆ ಅಂತಾನೆ ಹೇಳ್ಬೋದು. ಇದು ಕೂಡ ಅಷ್ಟೇ ವೀಕ್ಷಕರೇ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಈ ಪೊಸಿಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಬರುತ್ತೆ. ಈ ಪೊಸಿಷನ್ ನೋಡಿ, ಇದು ಡ್ರೆಸ್ಸಿಂಗ್ ಬ್ಯಾಕ್ ಗ್ರೌಂಡ್. ಇಲ್ಲಿ ನಮಗೆ ಮಿರರ್ ಬರುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಲಾಫ್ಟ್ ವಿತ್ POP ವರ್ಕ್ ವಿತ್ LED ಲೈಟು ಇಲ್ಲಿ ಕೊಟ್ಟಿರುವಂತದ್ದು. ಆಮೇಲೆ ಈ ರೂಮ್ ಅಲ್ಲಿ ಸ್ಪೇಸ್ ಏನಿದೆ, ಇಲ್ಲಿ ನಾವು ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಇದೆ. ಮಾಮೂಲಿ ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ಬರುತ್ತೆ. ಇದು ಬಂದು ನಮಗೆ ಸ್ಟಡಿ ಏರಿಯಾ. ಇಲ್ಲಿ ನಮಗೆ ಇನ್ನರ್ ಅಲ್ಲೇ ಕೊಟ್ಟಿದ್ದಾರೆ ಸ್ಟಡಿ ಏರಿಯಾ. ಮೇಲ್ಗಡೆ ಎಲ್ಲ ನಮಗೆ ಗ್ಲಾಸ್ ಡೋರ್ ಕೊಟ್ಟಿರುವಂತದ್ದು, ಬುಕ್ಗಳನ್ನ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಎಲ್ ಶೇಪ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ.
ಒಂದು ಸ್ಟಡಿ ಪರ್ಪಸ್ಗೆ, ಇಲ್ಲ ಅಂದ್ರೆ ನಾವೇನಾದ್ರು ಸಿಸ್ಟಮ್ ಇಟ್ಟು ನಾವು ವರ್ಕ್ ಮಾಡ್ತೀವಿ ಅಂದ್ರೆ ಕೂಡ ನಾವು ಮಾಡ್ಬೋದು. ಆ ತರ ಕೊಟ್ಟಿದ್ದಾರೆ. ಇನ್ನು ಈ ಪೋರ್ಷನ್ ಅಲ್ಲಿ ಇನ್ನರ್ ಅಲ್ಲಿ ಒಳಗಡೆ ನಮಗೆ ಡ್ರಾಯರ್ ಬಾಕ್ಸ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇನ್ನರ್ ಅಲ್ಲಿ ಔಟರ್ ಅಲ್ಲಿ ನಮಗೆ ಡ್ರಾಯರ್ ಬಾಕ್ಸ್ ನಮ್ಮ ಪ್ರಾವಿಷನ್ ಮಾಡಿದ್ದಾರೆ. ಅದು ಒಳಗಡೆ ಬರುತ್ತೆ, ಇದು ಆಚೆ ಬರುತ್ತೆ. ಚೆನ್ನಾಗಿ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಈ ಪೋರ್ಷನ್ ನ ತಗೊಂಡಿರುವಂತದ್ದು. ಇದು ಪಕ್ಕದಲ್ಲಿ ನಮಗೆ ಇನ್ನು ಅಟ್ಯಾಚ್ ಬಾತ್ರೂಮ್. ಮಾಮೂಲಿ 2x4 ವೆಟ್ರೋಫಿಟ್ ಟೈಲ್ಸ್ ನ ಟಾಪ್ ಟು ಬಾಟಮ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕ್ ವಿತ್ ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಎಲ್ಲ ನಮಗೆ ಬರುತ್ತೆ. ಜಾಗ್ವಾರ್ ಮತ್ತೆ ಹಿಂಡೋರ್ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ಆದ್ಮೇಲೆ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಮನೆ ಮಾತ್ರ ಬೊಂಬಾಟ್ ಆಗಿ ಒಳ್ಳೆ ಹೈಜಿನಿಕ್ ಮೆಟೀರಿಯಲ್ ನ ಯೂಸ್ ಮಾಡಿ ಮಾಡಿರುವಂತಹ ಮನೆ. ಇನ್ನು ಮಾಮೂಲಿ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ಬಾಲ್ಕನಿ ಪ್ರಾವಿಷನ್ ಮಾಡಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಒಂದು 2 ಚೇರ್ ಹಾಕೊಂಡು ಕೂತ್ಕೋಬಹುದು, ಅಷ್ಟು ಜಾಗ ಇದೆ. ಇನ್ನು ವಾಲ್ಗಳಿಗೆ 2x4 ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಟಫಾಂಗಲ್ಸ್ SS ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ನಾನು ಅವಾಗಲೇ ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಲೊಕೇಶನ್ ಮಾತ್ರ 95% ಬಿಲ್ಡ್ ಆಗಿರೋ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ತುಂಬಾ ಸಖತ್ತಾಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಲವ್ಲಿ ಆಗಿ ಬಂದಿದೆ ಮನೆ. ಈಗ 3ನೇ ಫ್ಲೋರ್ಗೆ ನಾವು ಹೋಗ್ತಾ ಇದೀವಿ. ಸ್ಟೇರ್ ಕೇಸ್ ನಮಗೆ ಕಂಟಿನ್ಯೂ ಆಗಿದೆ, ಹಾಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಸ್ಪೇಸ್ ನ ನಮಗೆ ಜಸ್ಟ್ ಒಂದು ಓಪನ್ ತರ ಕೊಟ್ಟಿದ್ದಾರೆ. ಇಲ್ಲೇನಾದ್ರು ನಾವು ಮಾಡಿಫೈ ಮಾಡ್ತೀನಿ ಅಂದ್ರೆ ಕೂಡ ನಾವು ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಇದು 3ನೇ ಮಾಸ್ಟರ್ ಬೆಡ್ರೂಮ್. ಅಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಇದು 2ನೇ ಮಾಸ್ಟರ್ ಬೆಡ್ರೂಮ್. ನಾರ್ತ್ ಈಸ್ಟ್ ಅಲ್ಲಿ ಅದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಚೆನ್ನಾಗಿದೆ ನೋಡಿ. ಸೇಮ್ ಈ ರೂಮ್ ಬಗ್ಗೆ నేను ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಯಾಕಂದ್ರೆ ಕೆಳಗಡೆ ಇದೆಲ್ಲ ಸೇಮ್ ಆಸ್ ಇಟ್ ಇಸ್ ವರ್ಕು. ಬಟ್ ಏನಂದ್ರೆ ಇಂಟೀರಿಯರ್ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಮತ್ತೆ POP ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿರುವಂತದ್ದು. ಮಾಮೂಲಿ ವಾಲ್ ಪೇಪರ್ ಮತ್ತೆ ಇಂಟೀರಿಯರ್ ವರ್ಕ್ ಆಗಿದೆ ವಿತ್ ಕಿಂಗ್ ಸೈಜ್ ಕಾಟು, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಲಾಫ್ಟ್, ವೆಂಟಿಲೇಷನ್ ಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ. ಈ ರೂಮ್ ಅಲ್ಲಿ ಕೂಡ ನಮಗೆ ವಿತ್ TV ಯೂನಿಟ್ ವಿತ್ ಡ್ರಾಯರ್ ಬಾಕ್ಸ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಸೇಮ್ ಇಲ್ಲೂ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಲ್ ಪೇಪರ್ ವಿತ್ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಫುಲ್ ಏನು ಟಾಪ್ ಟು ಬಾಟಮ್ ವರೆಗೂ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ. ಇದು ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು ವಿತ್ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಸ್ಟೋರೇಜ್. ಇದು ಅಟ್ಯಾಚ್ ಬಾತ್ರೂಮ್. ಈ ಬಾತ್ರೂಮ್ ಏನಂದ್ರೆ ಟೈಲ್ಸ್ ಕಲರ್ ನ ಚೇಂಜ್ ಮಾಡಿದ್ದಾರೆ, ವಿತ್ ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸೇಮ್ ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ಎಲ್ಲ ಪ್ರಾವಿಷನ್ ಮಾಡಿರುವಂತದ್ದು. ಈ ಬಾತ್ರೂಮ್ ಅಲ್ಲಿ ನಾವು ಬೈಫರ್ಕೇಶನ್ ಕೂಡ ಮಾಡ್ಕೊಂಡಂಗಿದೆ, ಮಾಡ್ಕೋಬಹುದು. ಇನ್ನು ಮಾಮೂಲಿ ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್. ಇದು ಸೌತ್ ವೆಸ್ಟ್ ಅಲ್ಲಿ ಬರುವಂತಹ 2ನೇ ಮಾಸ್ಟರ್ ಬೆಡ್ರೂಮ್. ಇದು ಎದುರುಗಡೆ ನಾರ್ತ್ ಈಸ್ಟ್ ಅಲ್ಲಿ ಇನ್ನೊಂದು ರೂಮ್ ಕೂಡ ಇದೆ. ಓಕೆ, ಇದೇ ಸ್ಪೇಸ್ ಅಲ್ಲಿ ನಮಗೆ ಕೆಳಗಡೆ ರೂಮ್ ಮಾಡಿದ್ದಾರೆ ವಿತ್ ಅಟ್ಯಾಚ್ ಬಾತ್ರೂಮ್ ಎಲ್ಲ ಪ್ರಾವಿಷನ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಬಟ್ ಇದನ್ನ ಏನು ಅಂದ್ರೆ ಸೀಲಿಂಗ್ ಅಲ್ಲಿ ನಮಗೆ ರೂಫ್ ತಗೊಂಡಿದ್ದಾರೆ. ಮಾಮೂಲಿ POP ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ವಾಲ್ ಒಂದು ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಬಾಲ್ಕನಿ ಏರಿಯಾಗೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಏನಾದ್ರೂ ನಾವು ಗೆಸ್ಟ್ ರೂಮ್ ಮಾಡ್ಕೊಳ್ತೀವಿ ಅಂದ್ರೆ ಗೆಸ್ಟ್ ರೂಮು, ಸ್ಟೋರ್ ರೂಮು, ಇಲ್ಲಾಂದ್ರೆ ಜಿಮ್ ರೂಮು, ಯೋಗ ರೂಮು, ನಾವು ಹೋಮ್ ಥಿಯೇಟರ್ ಕೂಡ ಮಾಡ್ಕೊಳ್ತೀವಿ ಅಂದ್ರೆ ಈ ರೂಮ್ ಅಲ್ಲಿ ನಾವು ಹೋಮ್ ಥಿಯೇಟರ್ ಕೂಡ ಮಾಡ್ಕೊಬಹುದು. ಅಷ್ಟು ಜಾಗ ಈ ರೂಮ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇನ್ನು ಮಾಮೂಲಿ ಬಾಲ್ಕನಿ ಕೂಡ ನಮಗೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ಇಲ್ಲಿ ಬಾಲ್ಕನಿಗೂ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಸೇರಿ ನಮಗೆ ಟೋಟಲ್ 4 BHK ಬರುತ್ತೆ. ಅಷ್ಟು ಬಿಲ್ಡ್ ಈ ಪೋರ್ಷನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಚೆನ್ನಾಗಿದೆ. ಬನ್ನಿ ವೀಕ್ಷಕರೀಗ ಟೆರೆಸ್ಗೆ ಹೋಗೋಣ. ಟೆರೆಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಇದೆ. ಒಂದೊಂದು ಮನೇಲಿ ನೋಡಿದ್ರಲ್ಲ, ಇಲ್ಲೇ ಲ್ಯಾಡರ್ ಪ್ರಾವಿಷನ್ ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಏನಂದ್ರೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಆರಾಮಾಗಿ ಟೆರೆಸ್ಗೆ ನಾವು ನಡ್ಕೊಂಡು ಹೋಗ್ಬೋದು ಈ ಸ್ಟೇರ್ ಕೇಸ್ ಇಂದ. ಟೆರೆಸ್ ಕೂಡ ನಮಗೆ ತುಂಬಾ ವಿಶಾಲವಾಗಿರೋದ್ರಿಂದ ಗಾರ್ಡನ್ ಏರಿಯಾಗಿ ನಾವು ತುಂಬಾ ಕ್ರಿಯೇಟ್ ಮಾಡ್ಕೊಬಹುದು. ನ್ಯಾಚುರಲ್ ಆರ್ಗಾನಿಕ್ ಐಟಮ್ಸ್ ಗಳನ್ನ ಕೂಡ ನಾವು ಈ ಪೋರ್ಷನ್ ಅಲ್ಲಿ ನಾವು ಬೆಳೆಸ್ಕೊಂಡು ಮನೆಗೆ ಯೂಸ್ ಮಾಡ್ಬೋದು. ಅಷ್ಟು ಜಾಗ ಈ ಟೆರೆಸ್ ಅಲ್ಲಿ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬಟ್ಟೆ ಹಾಕೊಳ್ಳೋಕೆ 2 ಹ್ಯಾಂಗಲ್ ಪೀಸ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಇನ್ನರ್ ಅಲ್ಲೂ ಕೂಡ ನಮಗೆ ಬಟ್ಟೆ ಹಾಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ವಾಲ್ಗೂ ಮತ್ತೆ ಆ ವಾಲ್ಗೂ ಕೂಡ ನಮಗೆ ಫ್ಯಾಬ್ರಿಕೇಶನ್ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು ವಾಷಿಂಗ್ ಮಿಷಿನ್ ಏರಿಯಾ ಕೂಡ ನಮಗೆ ಇಲ್ಲೇ ಪೋರ್ಷನ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಮ್ಯಾನ್ಯುವಲ್ ಆಗಿ ಬಟ್ಟೆ ಒಗೆಯೋದಕ್ಕೂ ಕೂಡ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇನ್ ಕೇಸ್ ನಾವು ಗಾರ್ಡನ್ ಮಾಡ್ಕೊಳ್ತೀವಿ, ಒಂದು ಸಿಟ್ಟಿಂಗ್ ಏರಿಯಾ ತರ ನಮ್ಗೆ ಏನಾದ್ರು ಬೇಕು ಅಂದ್ರೆ ಫ್ಯೂಚರ್ ಅಲ್ಲಿ ಏನಾದ್ರು ಮಂಗಳೂರು ಟೈಲ್ಸ್ ಏನಾದ್ರು ಯೂಸ್ ಮಾಡ್ಕೊಂಡು ಏನಾದ್ರು ನಾವು ಗಾರ್ಡನ್ ತರ ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂದ್ರೆ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಇದೆ. ಈ ಮನೆ ತುಂಬಾ ಹತ್ರದಲ್ಲಿ 100 ಫೀಟ್ ರೋಡ್ ಇದೆ, 80 ಫೀಟ್ ರೋಡ್ ಇದೆ. ಅಲ್ಲಿ ವೆಹಿಕಲ್ ಹೋಗ್ತಿದೆಯಲ್ಲ, ಅದೇ ಮೈನ್ ರೋಡ್, ಡಬಲ್ ರೋಡ್ ಅದು.
ಆ ಡಬಲ್ ರೋಡ್ ಇಂದ 3ನೇ ರೋಡಲ್ಲೇ ಈ ಪ್ರಾಪರ್ಟಿ ಬರುತ್ತೆ. ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಕೃಷ್ಣದ್ವಾರಕ ಹೋಟೆಲ್ಲು ಎಲ್ಲ ನಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಈ ಪ್ರಾಪರ್ಟಿಯಿಂದ ನಮಗೆ ಲೆಫ್ಟ್ ಸೈಡ್ ಹೋಗ್ತೀವಿ ಅಂದ್ರೆ ಉತ್ರಳ್ಳಿ ಮೈನ್ ರೋಡ್, ಇಂದ್ರಪ್ರಸ್ಥ ಹೋಟೆಲ್, RNSIT ಕಾಲೇಜು, ಲೆಫ್ಟ್ ಹೋದ್ರೆ JCS ಸ್ಕೂಲು ಮತ್ತೆ BGS ಎಲ್ಲ ನಮ್ಗೆ ತುಂಬಾ ಹತ್ರ ಇದೆ. ಈ ಪ್ರಾಪರ್ಟಿಯಿಂದ ನೋಡಿ ನಮ್ಗೆ ಓಂಕಾರ್ ಹಿಲ್ಸ್ ಕೂಡ ಕಾಣಿಸುತ್ತೆ. ಒಳ್ಳೆ ವ್ಯೂ ಪಾಯಿಂಟ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. 95% ಮನೆಗಳಾಗಿರುವಂತಹ ಲೇಔಟ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ನಾವು 360 ಡಿಗ್ರಿಲಿ ನಾವು ರೊಟೇಟ್ ಆದ್ರೂ ಕೂಡ ನಿಮ್ಗೆ ಕಾಣಿಸೋದೆಲ್ಲ ಮನೆಗಳೇ ಕಾಣಿಸುತ್ತೆ. ಎಲ್ಲ ನೋಡಿ ಫುಲ್ ಕಂಪ್ಲೀಟ್ ಆಗಿದೆ. ಲೇಔಟ್ ಫುಲ್ ಮನೆಗಳು ಕಂಪ್ಲೀಟ್ ಆಗಿದೆ ಅಂತ 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಬ್ಯೂಟಿಫುಲ್ ಲ್ಯಾವಿಶ್ ಹೌಸ್ ನಮಗೆ ಬಿಲ್ಡ್ ಆಗಿರುವಂತದ್ದು ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು, ಈ ಪ್ರಾಪರ್ಟಿನ ನಾವು ಬೈ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಜಸ್ಟ್ ಕಾಲ್ ಮಾಡಿ ಕರ್ಕೊಂಡು ಬಂದು ತೋರಿಸ್ತೀನಿ. ಹಾಗೆ ನಿಮ್ದೇ ಯಾವ್ದನ್ನ ಪ್ರಾಪರ್ಟಿಗಳನ್ನ ಸೇಲ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.